ಕುಸುಮಾವತಿಯವರಿಗೆ ಪೆನಲ್ಟಿ ಹಾಕಿ ಇದನ್ನು ಡಿಸ್ಮಿಸ್ ಮಾಡಬೇಕು ಅಂತೇಳಿ ಹೇಳಿದೆ ಅಂತ. ಸ್ವಲ್ಮಲ್ ಒನ್ ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಧರ್ಮಸ್ಥಳದಲ್ಲಿ ಊತವಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ SIT ಅವರು ಬೆಳ್ತಂಗಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ವರದಿ ಕೂಡ ಆಗಿತ್ತು. ಒಂದಷ್ಟು ಜನರಿಗೆ ಇನ್ನೂ ಕೂಡ ಕನ್ಫ್ಯೂಷನ್ ಇದೆ, ಇದು ಚಾರ್ಜ್ ಶೀಟಾ ಅಥವಾ ಇನ್ನೂ ಏನಾದರೂ ಸಲ್ಲಿಕೆ ಮಾಡಲಿಕ್ಕೆ ಇದೆಯಾ ಅಂತೇಳಿ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ 3900 ಪುಟಗಳ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿತ್ತು SIT, ಕಂಪ್ಲೇಂಟ್ ರಿಪೋರ್ಟ್ ಅಂತೇಳಿ, ಮಧ್ಯಂತರ ವರದಿ ಅನ್ನುವಂಥ ವಿಚಾರದಲ್ಲಿ. ಅನಂತರದಲ್ಲಿ ಈಗ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದೆ ಅಂತೇಳಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಬಟ್ ಒಂದಷ್ಟು ಜನ ಹೇಳ್ತಾ ಇರುವಂಥದ್ದು ಇನ್ನೂ ಕೂಡ ಸಬ್ಮಿಟ್ ಮಾಡಲಿಕ್ಕೆ ಇದೆ, ಇದು ಚಾರ್ಜ್ ಶೀಟ್ ಅಲ್ಲ, ಫೈನಲ್ ರಿಪೋರ್ಟ್ ಅಲ್ಲ ಅಂತೇಳಿ. ಯಾಕೆ ಕನ್ಫ್ಯೂಷನ್ ಅಂತ ಹೇಳಿದ್ರೆ, ಇಲ್ಲಿ 39/2025ಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡ್ತಾ ಇದ್ದಿರುವಂಥದ್ದು SIT. ಸೊ ಹೀಗಾಗಿ 39/2025 ಚಿನ್ನಯ್ಯನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯ ಬರ್ತಾನೆ, ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೂಡ ಕೊಡ್ತಾನೆ, ನಾನು 100 ಶವಗಳನ್ನು ಹೂತಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲಿ. ನಂತರ ಚಿನ್ನಯ್ಯ ಉಲ್ಟ ಹೊಡಿತಾನೆ, ಅವನ ಮೇಲೆ ಪರ್ಜುರಿ ಕೇಸ್ ಕೂಡ ದಾಖಲಾಗುತ್ತೆ. ಚಿನ್ನಯ್ಯ ಜೈಲಿಗೆ ಹೋಗ್ತಾನೆ, ಬೇಲ್ನಲ್ಲಿ ಬಿಡುಗಡೆಯಾಗಿ ಬರ್ತಾನೆ, ಮತ್ತೊಂದು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಕೂಡ ಹಾಕ್ತಾನೆ. ಸೊ ಹೀಗಾಗಿ ಇದು 39/2025 ಅಡಿಯಲ್ಲಿ ಇದ್ದಂತಹ ಪ್ರಕರಣ. ಇದನ್ನೇ ಸಲ್ಲಿಕೆ ಮಾಡಿದ್ಯಾ ಅಥವಾ ಈ 39/2025 ಅಲ್ಲಿ ನಿನ್ನೆ ಸಲ್ಲಿಸಿದಂತಹ ಚಾರ್ಜ್ ಶೀಟೋ ಅಥವಾ ಏನೋ ಒಂದು ವರದಿಯಲ್ಲಿ UDR ಇದ್ದು ಅದೇ ದಿನ ಸತ್ತಿರುವಂತಹ ಬಾಡಿಯನ್ನು ಅದೇ ದಿನ ಹೂತು ಹಾಕಿರುವಂಥದ್ದು ಕೂಡ ಇದೆಯಾ? ಲಾಡ್ಜಲ್ಲಿ ಸತ್ತಿರುವಂತಹ ಬಾಡಿದ್ದು ಇದೆಯಾ? ಏನೋ 15 ವರ್ಷದ್ದು ಹೆಣ್ಮಗಳದ್ದು, ಮತ್ತೊಂದು ಮಗದೊಂದು, ಇದೆಲ್ಲವೂ ಕೂಡ ಅದರಲ್ಲೇ ಇದೆಯಾ? ಅಥವಾ SIT ಅವರು ಬಂಗ್ಲಗುಡ್ಡೆಗೆ ಹೋದಂಥ ಸಮಯದಲ್ಲಿ ಅಲ್ಲಿ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿದೆ, ವಿಠಲ್ ಗೌಡ್ರನ್ನು ಮಹಾಜಾರಿಗೆ ಅಂತೇಳಿ ಕರ್ಕೊಂಡು ಹೋದಂಥ ಸಮಯದಲ್ಲಿ ಒಂದಷ್ಟು ಮೂಳೆಗಳು ಬುರುಡೆಗಳು ಕೂಡ ಇತ್ತು, ಪ್ರದೀಪ್ ಗೌಡನನ್ನು ಬುರುಡೆಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾಜಾರಿಗೆ ಅಂತೇಳಿ ಕರ್ಕೊಂಡು ಹೋಗಿದ್ರು. ಸೊ ಇದೆಲ್ಲವೂ ಕೂಡ ಇದರಲ್ಲಿ ಇದೆಯಾ ಅಂತೇಳಿ. ಒಂದು ವೇಳೆ ಇದರಲ್ಲಿ ಇದ್ದರೆ ಇದರಲ್ಲಿ ಯಾರನ್ನು ಆರೋಪಿಯನ್ನಾಗಿ ಮಾಡಿದ್ದಾರೆ ಅಂತೇಳಿ. ಈಗ ಎಲ್ಲರೂ ಹೇಳ್ತಾ ಇರುವ ಹಾಗೆ ಈ 39/2025 ಅಲ್ಲಿ ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ, ಅದರಲ್ಲಿ 6 ಜನರನ್ನು ಆರೋಪಿಯನ್ನಾಗಿ ಮಾಡಿದ್ದಾರೆ ಅಂಥೇಳಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಅಂದರೆ ಚಿನ್ನಯ್ಯ ಆಗಿರ್ಬೋದು, ಸುಜಾತ ಭಟ್ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಜಯಂತ್ ಶ್ರೀ ಆಗಿರ್ಬೋದು, ಮಹೇಶ್ ತಿಮರೋಡಿ ಅವರಾಗಿರ್ಬೋದು, ವಿಠಲ್ ಗೌಡ್ರು, ಈ ರೀತಿ 6 ಜನರನ್ನು ಆರೋಪಿಯನ್ನಾಗಿ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಕೂಡ ಹೇಳ್ತಾ ಇರ್ಬೋದು 39/2025ಗೆ. ಬಟ್ ಅಲ್ಲಿ ಬುರುಡೆ ಸಿಕ್ಕಿದ್ದು, ಅಲ್ಲಿ ಮೂಳೆಗಳು ಸಿಕ್ಕಿದ್ದು, FSL ರಿಪೋರ್ಟ್ ಬಂದಿದ್ದು, ಇದನ್ನು ಯಾರನ್ನಾಗಿ ಆರೋಪಿಯನ್ನಾಗಿ ಮಾಡ್ತಾರೆ? ಅಥವಾ UDRಗೆ ಸಂಬಂಧಪಟ್ಟಾಗೆ ಅದೇ ದಿನ ಸತ್ತು ಅದೇ ದಿನ ಹೂತಾಕಿರುವಂಥದ್ದು, 15 ವರ್ಷದ ಹೆಣ್ಣು ಮಗುವನ್ನು ಅದೇ ದಿನ ಸತ್ತು ಅದೇ ದಿನ ಹೂತು ಹಾಕಿರುವಂಥದ್ದು, ಈ ರೀತಿಯಾಗಿ ಇಲ್ಲ ಇದೆ. ಇದರಲ್ಲಿ ಯಾರನ್ನು ಆರೋಪಿಯನ್ನಾಗಿ ಮಾಡಿದರು? ಸರಾವತಿ ಅನ್ನುವಂಥ ವಸತಿ ಗೃಹದಲ್ಲಿ ಅದೇ ದಿನ ಸತ್ತಿರುವಂಥದ್ದು ಕೂಡ ಇದೆ, ಅದೇ ದಿನ ಊತಾಕಿರುವಂಥದ್ದು. ಇದರಲ್ಲಿ ಯಾರನ್ನ ಆರೋಪಿಯನ್ನಾಗಿ ಮಾಡಿದ್ದಾರೆ ಅಂತೇಳಿ, ಮ್ಯಾನೇಜರನ್ನು ಆರೋಪಿಯನ್ನಾಗಿ ಮಾಡಿದ್ದಾರಾ, ಪಂಚಾಯತ್ ಅವರನ್ನು ಆರೋಪಿಯನ್ನಾಗಿ ಮಾಡಿದ್ದಾರಾ, ಪೊಲೀಸರನ್ನು ಆರೋಪಿಯನ್ನಾಗಿ ಮಾಡಿದ್ದಾರಾ, ಯಾರನ್ನು ಆರೋಪಿಯನ್ನಾಗಿ ಮಾಡಿದ್ದಾರೆ? ಒಂದು ವೇಳೆ ಮಾಡಿದರೆ ಇದರಲ್ಲಿ ಆರೋಪಿಗಳು ತುಂಬ ಇರ್ತಾರೆ ಅಂತೇಳಿ, ಈ ಚಾರ್ಜ್ ಶೀಟಲ್ಲಿ ಆರೋಪಿಗಳು ತುಂಬ ಇರ್ತಾರೆ ಅಂತೇಳಿ. ಒಂದು ವೇಳೆ ಮಾಡದೇ ಇದ್ದರೆ ಇದರಲ್ಲಿ 6 ಜನರನ್ನು ಆರೋಪಿಯನ್ನಾಗಿ ಮಾಡಿ ನಂತರ ಮತ್ತೊಂದು ಆಗ್ತಾರಾ? ಇದು ಫೈನಲ್ ಚಾರ್ಜ್ ಶೀಟ್ ಅಲ್ಲ, ಇನ್ನೂ ಕೂಡ ಹಾಕೋಕೆ ಇದೆಯಾ ಅನ್ನುವಂಥ ವಿಚಾರದಲ್ಲಿ ಎಲ್ಲರಲ್ಲೂ ಕೂಡ ಕನ್ಫ್ಯೂಷನ್ ಇದೆ. ನೋಡಬೇಕಿನ್ನು ಅದು ಚಾರ್ಜ್ ಶೀಟ್ ವರದಿ ಬಯಲಾದ ಮೇಲೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅದರಲ್ಲಿ ಏನಿದೆ ಅಂತೇಳಿ. ಸರಿಸುಮಾರು 7,000 ಪುಟದ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಚಾರ್ಜ್ ಶೀಟೋ ಅಥವಾ ಏನು ಅಂಥೇಳಿ ಗೊತ್ತಿಲ್ಲ. SIT ಅವರು ಚಾರ್ಜ್ ಶೀಟ್ ಹಾಕಿದರೆ SIT ಮುಗ್ದೇ ಹೋಯ್ತು. ಹಾಗಾದರೆ SITಯನ್ನು ಸ್ಟೇಷನನ್ನಾಗಿ ಮಾಡಿದರು ಬೆಳ್ತಂಗಡಿಯಲ್ಲಿ. ಸೊ ಇನ್ನು ಕೇಸುಗಳು ಏನೂ ಇಲ್ವಾ ಹಾಗಾದರೆ ತಗೊಳ್ಳೋಕೆ? ಆ ಸ್ಟೇಷನ್ ಮುಚ್ಚೋಗುತ್ತಾ ಅನ್ನುವಂಥ ವಿಚಾರದಲ್ಲಿ ಈಗ ಕೋರ್ಟಿಗೆ ಒಂದು ಚಾರ್ಜ್ ಶೀಟನ್ನು ಹಾಕಿದ್ದಾರೆ, ಇನ್ನು ಟ್ರಯಲ್ ನಡೀಬೇಕಾಗುತ್ತೆ. ಸಾಕ್ಷಿದಾರರುಗಳು, ವಿಟ್ನೆಸ್ ಬಾಕ್ಸಲ್ಲಿ ನಿಲ್ಲಬೇಕಾಗುತ್ತೆ. SIT ಆಫೀಸರ್ಸ್ಗಳು ಕೂಡ ವಿಟ್ನೆಸ್ ಬಾಕ್ಸಲ್ಲಿ ನಿಲ್ಲಬೇಕಾಗುತ್ತೆ. ಅವರು ಕೂಡ ಅಡ್ವೊಕೇಟ್ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಸೊ ಇದೆಲ್ಲ ನಡೆಯುವಂಥದ್ದು. ನಂತರದಲ್ಲಿ ಕೋರ್ಟ್ ಡಿಸೈಡ್ ಮಾಡುತ್ತೆ ಇಲ್ಲಿ ಏನಾಗಿದೆ, ಯಾರನ್ನು ಆರೋಪಿಯನ್ನಾಗಿ ಮಾಡಬೇಕು, ಯಾರನ್ನು ಮಾಡಬಾರ್ದು ಅಂತೇಳಿ ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದು ತುಂಬ ಇನ್ನು 2, 3, 4 ವರ್ಷನೋ ಹೋಗುತ್ತೆ, ಎಷ್ಟು ವರ್ಷ ಹೋಗುತ್ತೋ ಅಂಥೇಳಿ ಗೊತ್ತಿಲ್ಲ. ಬಟ್ SITಯ ತನಿಖೆ ಹಾಗಾದರೆ ಮುಗಿಯಿತಾ? SITಯ ಇನ್ವೆಸ್ಟಿಗೇಷನ್ ಹಾಗಾದರೆ ಮುಗಿಯಿತಾ? ಮುಗಿದಿದ್ರೆ ಬೇರೆಯವರನ್ನು ಕೂಡ ಆರೋಪಿಯನ್ನಾಗಿ ಮಾಡಿದ್ಯಾ?
ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಅಂತ ಹೇಳಿದ್ರೆ ಅದೇ ದಿನ ಸತ್ತು ಅದೇ ದಿನ ಹೂತಾಕಿರೋದಕ್ಕೆ ಯಾವ ರೀತಿಯಾಗಿ SIT ಅವರು ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟನ್ನು ಹಾಕಿದ್ದಾರೆ ಅಥವಾ ಇನ್ನೂ ಹಾಕೋಕೆ ಇದ್ದಾರಾ ಅನ್ನುವಂತಹ ವಿಚಾರದಲ್ಲೂ ಕೂಡ ಗೊತ್ತಾಗಬೇಕಾಗಿದೆ. ಅದು ಅಲ್ಲದೆ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಒಂದು PIL ಕೂಡ ಇದೆ, ಕುಸುಮಾವತಿ ಹಾಕಿರುವಂಥದ್ದು. ಅಂದರೆ 74 ಅಸಹಜ ಸಾವುಗಳು ಏನಿದೆ ಅದರ ಪ್ರೊಸೀಜರ್ ಪ್ರಕಾರ ಆಗಿಲ್ಲ ಅನ್ನುವಂಥ ವಿಚಾರದಲ್ಲಿ. ಹಾಗಾದರೆ ಅದರದ್ದು ಕತೆ ಏನು? SIT ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದೇ ಆಗದಲ್ಲಿ ಅದನ್ನು ಇನ್ನು ಕೋರ್ಟ್ ಯಾರಿಗೆ ಒಪ್ಪಿಸುತ್ತೆ? ಮತ್ತೊಂದು SIT ಮಾಡುತ್ತಾ ಅಥವಾ ಇಲ್ಲಿ ಧರ್ಮಸ್ಥಳ ಸ್ಟೇಷನಿಗೂ ಬೆಳ್ತಂಗಡಿ ಸ್ಟೇಷನಿಗೂ ಒಪ್ಪಿಸುತ್ತಾ ಅನ್ನುವಂಥ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ ಈ ಪ್ರಕರಣ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. SIT ಟೀಮ್ ಕಂಪ್ಲೀಟ್ ಆಗಿ ಇವತ್ತು ಕೋರ್ಟಿಗೆ, ಬೆಳ್ತಂಗಡಿ ಕೋರ್ಟಿಗೆ ಆ ಅಸ್ಥಿ ಪಂಜರ ಏನಿತ್ತು ಅಥವಾ ಆ ಮೂಳೆಗಳು ಏನಿತ್ತು ಅದೆಲ್ಲರ ಜೊತೆಗೂ ಬಂದಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನೀವು ವಿಡಿಯೋ ನೋಡಿದ್ರು ಕೂಡ ಗೊತ್ತಾಗುವಂಥದ್ದು, ಚಿನ್ನಯ್ಯ ಕೂಡ ಬಂದಿದ್ದ ಕೋರ್ಟ್ಗೆ ಇವತ್ತು. 225 ಸಾಕ್ಷಿಗಳನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇದಕ್ಕೆ ಯಾವ ರೀತಿಯಾಗಿ ಸಾಕ್ಷಿಯನ್ನು ಯಾರನ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಅಂತ ಹೇಳಿದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ SITಗೆ ಬಂದಿತ್ತು ಅನ್ನುವಂತಹ ಮಾಹಿತಿ ಕೂಡ ನಮಗೆ ಸಿಕ್ಕಿರುವಂಥದ್ದು. ಸೊ ಈ ಮಿಸ್ಸಿಂಗ್ ಕಂಪ್ಲೇಂಟ್ನ ಇನ್ವೆಸ್ಟಿಗೇಷನ್ SIT ಅವರು ಮಾಡಿದ್ದಾರಾ? ಎಲ್ಲಿಗೆಲ್ಲ ಜಾಡನ್ನು ಇಟ್ಕೊಂಡು ಹೋಗಿದ್ದಾರೆ SIT? ಇದೆಲ್ಲನೂ ಕೂಡ ಗೊತ್ತಾಗಬೇಕಾಗಿದ್ರೆ ಚಾರ್ಜ್ ಶೀಟ್ ವರದಿ ಬಯಲಾಗಬೇಕಾಗಿದೆ. ಅದು ಕೈಗೆ ಸಿಕ್ಕ ನಂತರ ಅದನ್ನು ಸ್ಟಡಿ ಮಾಡಿದ ನಂತರ ಏನೇನೆಲ್ಲ ಇದೆ, ಯಾವ ರೀತಿಯಾಗಿ ಯಾರನ್ನೆಲ್ಲ ಅಕ್ಯೂಸ್ಡ್ ಆರೋಪಿಗಳನ್ನಾಗಿ ಮಾಡಿದ್ದಾರೆ, ಅದರಲ್ಲಿ ಯಾವ ರೀತಿಯಾಗಿ ತನಿಖೆ ಮಾಡಿದ್ದಾರೆ, ಬರೀ 39/2025 ಮಾತ್ರ ತನಿಖೆ ಮಾಡಿದ್ದ ಅಥವಾ ಬೇರೆ ಕೂಡ ತನಿಖೆ ಮಾಡಿದ್ದಾರಾ ಅನ್ನುವಂತಹ ವಿಚಾರದಲ್ಲೂ ಕೂಡ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ 7,000 ಪುಟಗಳ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಅದಲ್ಲದೆ ಆರೋಪಿ ಮತ್ತು ಸಾಕ್ಷಿದಾರಗಳ ವಿಡಿಯೋ ರೆಕಾರ್ಡ್ ಏನು ಮಾಡಿಕೊಂಡಿದ್ರು SIT ಅವರು ಅದನ್ನೂ ಕೂಡ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಅನಂತರ 225 ಸಾಕ್ಷಿಗಳನ್ನು ಕೂಡ ಸಲ್ಲಿಸಿದ್ದಾರೆ. ಮತ್ತು FSL ಇಂದ ಬಂದಂತಹ ವರದಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಬುರುಡೆ ಆಗಿರ್ಬೋದು, ಅಸ್ಥಿ ಪಂಜರ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇನ್ನಿತರ ದಾಖಲೆ ಕೂಡ ಪೊಲೀಸರು SIT ಆಫೀಸರ್ಸ್ ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಈಗ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿಗ ಕಂಪ್ಲೇನೆಂಟ್ ಯಾರು ಅಂತೇಳಿ ಅಂದರೆ ಚಿನ್ನಯ್ಯ ಬಂದಿದ್ದ, ಮೊದಲಿಗೆ ದೂರುದಾರನಾಗಿದ್ದ. ನಾನು ದೂರುದಾರ, ಈ ರೀತಿ 100 ಶವಗಳನ್ನು ಹೂತು ಹಾಕಿದ್ದೀನಿ, ಮತ್ತೊಂದು ಮಗದೊಂದು ಎಲ್ಲನೂ ಕೂಡ ಹೇಳಿದ್ದ. ಇವನು ಕಂಪ್ಲೇನೆಂಟ್ ಆಗಿದ್ದ. ನಂತರದಲ್ಲಿ ಇವನು ಆರೋಪಿಯಾದ. ಹಾಗಾದರೆ ಇಲ್ಲಿ ಈಗ ಕಂಪ್ಲೇನೆಂಟ್ ಯಾರು? ಅದು ಕೂಡ ಇಂಟ್ರೆಸ್ಟಿಂಗ್ ಕ್ವಶನ್. ಕಂಪ್ಲೇನೆಂಟ್ ಯಾರನ್ನು ಮಾಡಿದ್ದಾರೆ, ಕಂಪ್ಲೇನೆಂಟ್ ಯಾರು ಇಲ್ಲಿ ಅನ್ನುವಂಥ ವಿಚಾರದಲ್ಲಿ. ಅದು ಅಲ್ಲದೆ ಅಡ್ವೊಕೇಟ್ ಬಾಲನ್ರವರು ಹೇಳಿದ್ದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅದು ಮೊದಲು ಏನು ಸೆಕ್ಷನ್ ಹಾಕಿದ್ದಾರೆ ಅದು ರಾಂಗ್. ಸೊ ಈಗ ಯಾವುದು ಸೆಕ್ಷನ್ ಆ್ಯಡ್ ಮಾಡಿದ್ದಾರೆ? ಚಾರ್ಜ್ ಶೀಟ್ ಹಾಕುವಾಗ ಸೆಕ್ಷನನ್ನು ಬೇರೆ ಹಾಕ್ಬೋದು, ಅವರಿಗೆ ಬೇರೆ ಸೆಕ್ಷನನ್ನು ಆ್ಯಡ್ ಮಾಡ್ತಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ. ಸೊ ಯಾವುದು ಸೆಕ್ಷನನ್ನು ಆ್ಯಡ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಥವಾ ಇಲ್ಲಿ ಆ ಬಂಗ್ಲಗುಡ್ಡಿಯಲ್ಲಿ ಸಿಕ್ಕಂಥ ಮೂಳೆಗಳು, ಬುರುಡೆಗಳನ್ನು ಆಕ್ಸಿಡೆಂಟ್ ಮಾಡಿದ್ದನ್ನು ಅಲ್ಲಿ ಹಾಕಿದ್ದಾರೆ ಅಥವಾ ಮೋಕ್ಷಕ್ಕಾಗಿ ಬಂದು ಸತ್ತಿದ್ದಾರೆ ಅಂತೇಳಿ SITಗೆ ಹೇಳೋಕ್ಕಾಗೋದೇ ಇಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. SITಯ ಈ ಕಂಪ್ಲೀಟ್ ಆಗಿ ವರದಿ ಬಂದ ಮೇಲೆ ಏನೆಲ್ಲ ಆಗಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಾಗಬೇಕಾಗಿದೆ. ಕಾದು ನೋಡೋಣ. ಈ ವರದಿ ಕೈಗೆ ಸಿಗುವವರೆಗೂ ಏನು ಎತ್ತ ಅಂತೇಳಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದಲ್ಲದೆ ಚಿನ್ನಯ್ಯ ಒಂದು ರಿಟ್ ಅರ್ಜಿಯನ್ನು ಕೂಡ ಹಾಕಿದ್ದ ಹೈಕೋರ್ಟಿಗೆ, ಷಡ್ಯಂತ್ರ ನಡೆದಿದೆ ಅಂತೇಳಿ. ಅದು ಎಲ್ಲಿಗೆವರೆಗೆ ಬಂದು ಮುಟ್ಟುತ್ತೆ ಅಂಥೇಳಿ ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಆಲ್ರೆಡಿ ಚಾರ್ಜ್ ಶೀಟ್ ಆಗಿದೆ. ಚಾರ್ಜ್ ಶೀಟಲ್ಲಿ ಅಥವಾ ಈ ರಿಪೋರ್ಟಲ್ಲಿ ಏನಿದೆ ಅಂಥೇಳಿ ಕೂಡ ಗೊತ್ತಿಲ್ಲ. ಅದು ನಾಡಿದ್ದು 21 ತಾರೀಕಿಗೂ ಕೂಡ ಬೆಂಚ್ ಮೇಲೆ ಬರೋಕೆ. ಯಾವ ರೀತಿಯಾಗಿ SIT ಉತ್ತರ ಕೊಡುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ಅದು ಅಲ್ಲದೆ ಮತ್ತೊಂದು 2I ಅಡಿಯಲ್ಲಿ ಅಂತ ಹೇಳಿದ್ರೆ ಧರ್ಮಸ್ಥಳ ಸಂತ್ರಸ್ತ, ನಾವು ಸಂತ್ರಸ್ತರು ಅಂಥೇಳಿ ಧರ್ಮಸ್ಥಳದವರು ಕೂಡ ಒಂದು ಅರ್ಜಿಯನ್ನು ಕೂಡ ಹಾಕಿದ್ರು. ಅದು ಏನು 27ಕ್ಕೆ ಏನೋ ಡೇಟ್ ಇದೆ ಅಂಥೇಳೂ ಕೂಡ ಕೇಳ್ಪಟ್ಟೆ ನಾನು. ಸೊ ಅದರದ್ದು ಹೇಗೆ ಅಂದರೆ ಇವರುಗಳನ್ನು ಆರೋಪಿ ಮಾಡಬೇಕು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಜಯಂತ ಟಿ ಆಗಿರ್ಬೋದು, ವಿಠಲ್ ಗೌಡ್ರಾಗಿರ್ಬೋದು, ಚಿನ್ನಯ್ಯ ಆಗಿರ್ಬೋದು, ಸುಜಾತ ಭಟ್ರವರಾಗಿರ್ಬೋದು, ಇವರನ್ನು ಆರೋಪಿ ಮಾಡಬೇಕು ಅಂತೇಳಿ ಕೋರ್ಟ್ನ ಮೊರೆ ಹೋಗಿದ್ರು ಬೆಳ್ತಂಗಡಿ ಕೋರ್ಟ್ಗೆ ಈ ಹಿಂದೆ SIT ಅವರು. ಆ ಟೈಮಲ್ಲಿ ಕೋರ್ಟ್ ಹೇಳಿದ್ದು ಏನಂತ ಹೇಳಿದರೆ, ಇಲ್ಲ ನೀವು ಚಾರ್ಜ್ ಶೀಟ್ ಹಾಕಿದ ಮೇಲೆ ಬನ್ನಿ, ಆ ನಂತರ ನೋಡೋಣ ಅಂಥೇಳಿ, ಆರೋಪಿ ಮಾಡೋದಾ ಬೇಡವಾ ಅಂತೇಳಿ ಚಾರ್ಜ್ ಶೀಟ್ ಹಾಕಿದ ಮೇಲೆ ಬನ್ನಿ ಅನ್ನುವಂಥ ವಿಚಾರದಲ್ಲಿ. ಈಗ ಚಾರ್ಜ್ ಶೀಟೋ ಏನೋ ಹಾಕಿದ್ದಾರೆ, ಕಾದು ನೋಡೋಣ ಎಲ್ಲಿಯವರೆಗೆ ಹೋಗಿ ಮುಟ್ಟುತ್ತೆ. SIT ಹಾಗಾದರೆ ಕ್ಲೋಸ್ ಆಯಿತಾ? ಬಾಕಿಯ ತನಿಖೆ ಏನು? ಚಾರ್ಜ್ ಶೀಟಲ್ಲಿ ಏನೇನೆಲ್ಲ ಇದೆ?
ಯಾವ ಸೆಕ್ಷನ್ ಹಾಕಿದ್ದಾರೆ, ಯಾರನ್ನೆಲ್ಲ ಆರೋಪಿಯನ್ನ ಮಾಡಿದ್ದಾರೆ, ಯಾವ ರೀತಿ ತನಿಖೆ ಮಾಡಿದ್ದಾರೆ, ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಹಾಕಿದ್ದಾರೆ. ಅದೇ ರೀತಿ ಸೌಜನ್ಯ ಪ್ರಕರಣ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇದೆ. ಸೊ ಮೊನ್ನೆ ವೆಕೇಶನ್ ಮುಗಿದ ನಂತರ ಕೋರ್ಟ್ ಓಪನ್ ಆಗಿರುವಂತದ್ದು. ಈ ಕಾರಣಕ್ಕಾಗಿ ತುಂಬಾ ಮ್ಯಾಟರ್ ಇದ್ದಂತಹ ಕಾರಣಕ್ಕಾಗಿ ಸೌಜನ್ಯ ಕೇಸ್ ಆರ್ಗ್ಯುಮೆಂಟ್ ನಡೆದಿಲ್ಲ. 21ಕ್ಕೆ ಡೇಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕಾದು ನೋಡ್ಬೇಕು ಏನೇನೆಲ್ಲ ಆಗುತ್ತೆ ಅಂತೇಳಿ. ಒಂದು ವರದಿಯ ಪ್ರಕಾರ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಆಗಿರ್ಬೋದು, CBI ಆಗಿರ್ಬೋದು, ಮರು ತನಿಖೆ ಆಗೋದು ಬೇಡ ಅಂತೇಳಿ ಹೇಳಿದೆ ಅಂತೇಳಿ ನಾನು ಕೇಳ್ಪಟ್ಟೆ. ಯಾಕೆ ಏನು ಅಂತೇಳಿ ಗೊತ್ತಿಲ್ಲ. CBI ಅವರು ಹೇಳ್ತಾ ಇದ್ದಾರಂತೆ ಇದಕ್ಕೆ ತುಂಬ ದುಡ್ಡು ಖರ್ಚಾಗುತ್ತೆ ಅನ್ನುವಂಥ ವಿಚಾರದಲ್ಲಿ. ಇದು ಸಿಲ್ಲಿ ರೀಸನ್ ರೀ. ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, CID, ಲೋಕಲ್ ಪೊಲೀಸ್, CBI ಮಾಡಲೇ ಇಲ್ಲ, ಆರೋಪಿ ಯಾರು ಅಂತೇಳಿ ಪತ್ತೆ ಹಚ್ಚೋಕೆ ಆಗಲೇ ಇಲ್ಲ. ಈಗ ಖರ್ಚಾಗುತ್ತೆ ಅಂತ ಹೇಳಿದ್ರೆ ಏನು, ಎಷ್ಟು ಜನ ಕೇಳ್ತಾ ಇದ್ದಾರೆ ಸೌಜನ್ಯನ ಕೊಂದವರು ಯಾರು ಅಂತೇಳಿ. ಅದು ಅಲ್ಲದೆ ರಾಜ್ಯ ಸರ್ಕಾರ ಒಂದು ಹೇಳಿದೆ ಅಂತೆ, ಇದನ್ನು ಪೆನಲ್ಟಿ ಹಾಕಿ, ಕುಸುಮಾವತಿಯವರಿಗೆ ಪೆನಲ್ಟಿ ಹಾಕಿ ಇದನ್ನು ಡಿಸ್ಮಿಸ್ ಮಾಡಬೇಕು ಅಂತೇಳಿ ಹೇಳಿದೆ ಅಂತೆ. ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಗೊತ್ತಿಲ್ಲ, ಅದು ನೋಡಬೇಕು ಹಾಕಿದ್ಯಾ ಇಲ್ವಾ ಅಂತೇಳಿ. ಆದರೆ ರಾಜ್ಯ ಸರ್ಕಾರ ಪೆನಲ್ಟಿ ಹಾಕಿ ಡಿಸ್ಮಿಸ್ ಮಾಡಬೇಕು ಅಂತೇಳಿ ಹೇಳುತ್ತೆ ಅಂತ ಹೇಳಿದ್ರೆ ಏನರ್ಥ ಇದ್ರದ್ದು? ಯಾಕೆಂತೇಳಿದ್ರೆ CBI ಅವರೇ ಆ ಟೈಮಲ್ಲಿ ಹೇಳಿರುವಂಥದ್ದು 3 ಜನ ಆರೋಪಿಗಳ ಮೇಲೆ ಮತ್ತಷ್ಟು ನಮಗೆ ಎನ್ಕ್ವೈರಿ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಆನಂತರ ಅವರು ಸ್ಟೇ ತಂದ ನಂತರ ಅದನ್ನು ವಿಕೆಟ್ ಮಾಡೋಕ್ಕೆ ಹೋಗಲೇ ಇಲ್ಲ CBIನವರು. ಈಗ ಬಂದು ತನಿಖೆ ಮಾಡೋದು ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನರ್ಥ? ಹಾಗಾದರೆ ಒಂದು ಮಗುವಿಗೆ ನ್ಯಾಯ ಸಿಗೋದು ಬೇಡ್ವೇನ್ರಿ? ನೋಡೋಣ 21ಕ್ಕೆ ಏನೆಲ್ಲ ಆಗುತ್ತೆ ಅಂಥೇಳಿ. ಏನೋ ಕಸರತ್ತು ಮಾಡ್ತಾ ಇದ್ದಾರೆ, ಮರು ತನಿಖೆ ಆಗೋದು ಬೇಡ ಅನ್ನುವಂಥ ವಿಚಾರದಲ್ಲಿ. ಆದರೆ ಸೌಜನ್ಯ ಅನ್ನುವಂಥದ್ದು ಒಂದು ದೊಡ್ಡ ಶಕ್ತಿ. ಖಂಡಿತವಾಗ್ಲೂ ಅದರ ನ್ಯಾಯ ಹೇಗೆ ಪಡೆಯಬೇಕು ಅಂತೇಳಿ ಅವಳಿಗೆ ಖಂಡಿತವಾಗ್ಲೂ ಗೊತ್ತೇ ಇದೆ. ಸೊ ಹಾಗಾಗಿ ಒಂದಷ್ಟು ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ. ಚಾರ್ಜ್ ಶೀಟ್ ಸಿಕ್ಕ ನಂತರ ಅಥವಾ ಈ ವರದಿ ಸಿಕ್ಕ ನಂತರ ಏನು SIT ಅವರು ಬೆಳ್ತಂಗಡಿ ಕೋರ್ಟ್ಗೆ ಹಾಕಿದ್ದಾರೆ, ಆ ವರದಿ ಸಿಕ್ಕ ನಂತರ ಕಂಪ್ಲೀಟ್ ಆಗಿ ಗೊತ್ತಾಗಬೇಕಾಗಿದೆ. ಎಲ್ಲ ಕನ್ಫ್ಯೂಷನ್ಗೂ ಕೂಡ ಉತ್ತರ ಸಿಗುತ್ತೆ. ಅದೇ ರೀತಿ 21 ತಾರೀಕಿಗೆ ಸೌಜನ್ಯ ಪ್ರಕರಣ ಕೂಡ ಇದೆ. ಏನಾಗುತ್ತೆ ಅಂಥೇಳಿ ಕಾದು ನೋಡೋಣ.